ಅತುಲ್ ಸುಭಾಷ್ ಈ ಹೆಸರು ಆಲ್ರೆಡಿ ನಿನ್ನೆಯಿಂದ ಟಿ ವಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಓಡಾಡ್ತಾ ಇದೆ. ಬಟ್ ಆದರೆ ಈ ಜೀವ ತನ್ನ ಪ್ರಾಣ ತೆಕ್ಕೊಂಡಿದ್ದ ಕಾರಣ ಕೇಳಿದ್ರೆ ನಿಜವಾಗ್ಲೂ ಎಂಥವ್ರಿಗೂ ಕರಳು ಕಿತ್ತೋಗುತ್ತೆ. ಆ್ಯಸ್ ಅ ಸೊಸೈಟಿ ವಿ ಕಂಪ್ಲೀಟ್ಲಿ ಫೇಲ್ಡ್, ಆ್ಯಸ್ ಅ ಲಾ ವಿ ಕಂಪ್ಲೀಟ್ಲಿ ಫೇಲ್ಡ್, ಆ್ಯಸ್ ಅ ಕಂಟ್ರಿ ಇನ್ ಕೇಸ್ ಆಫ್ ಅತುಲ್ ಸುಭಾಷ್ ವಿ ಹ್ಯಾವ್ ಕಂಪ್ಲೀಟ್ಲಿ ಫೇಲ್ಡ್. ಅತುಲ್ ಸುಭಾಷ್ ಅವ್ರ ಸ್ಟೋರಿ ಕೇಳಿದ್ರೆ ತುಂಬ ಹಿಂಸೆ ಆಗುತ್ತೆ. ಆ ಮನುಷ್ಯ ಮದುವೆ ಆಗಿ ಕೆಲವೇ ವರ್ಷಗಳಲ್ಲಿ ಅವನ ಹೆಂಡತಿ ಡಿವೋರ್ಸ್ ಫೈಲ್ ಮಾಡಿ ತನ್ನ ಊರಿಗೆ ಹೋಗ್ಬಿಡ್ತಾಳೆ. ಇನ್ ರಿಯಾಲಿಟಿ ನೋಡಿದ್ರೆ ಅತುಲ್ ಸುಭಾಷ್ ಒಳ್ಳೆ ಗಂಡನಾಗಿದ್ದ, ಒಳ್ಳೆ ಅಪ್ಪನಾಗಿದ್ದ, ಆ ಹುಡುಗಿಯವ್ರ ತಂದೆ ತಾಯಿಗೆ ಒಳ್ಳೆ ಅಳಿಯನಾಗೂ ಇದ್ದ. ಅವನ ಹೆಂಡತಿ ನಿಖಿತಾಗೆ ತುಂಬ ಒಳ್ಳೆ ಕಂಪ್ನಿಲಿ ಒಳ್ಳೆ ಜಾಬ್ ಕೊಡಿಸಿದ್ದ. ಅವನ ಬಾಮೈದನಿಗೆ ಫಿನಾನ್ಷಿಯಲಿ ತುಂಬ ಸಪೋರ್ಟ್ ಮಾಡಿದ್ದ. ಹೀಗೆ ಒಂದು ಒಳ್ಳೆ ಅಳಿಯನಾಗಿ, ಅಪ್ಪನಾಗಿ, ಮಗನಾಗಿ ಎಲ್ಲರಿಗೂ ಚೆನ್ನಾಗಿದ್ದವನು. ಏನು ಚೆನ್ನಾಗಿದ್ರೆ ಏನು ಬಂತು ರೀ, ಇಂಥ ಹೆಂಡತಿ, ಅಂಥ ಅತ್ತೆ ಮಾವ ಅವನನ್ನು ಟಾರ್ಚರ್ ಮಾಡಿ ಕಡೆಗೆ ಅವನನ್ನು ಸೂಸೈಡ್ ಮಾಡ್ಕೊಳ್ಳೋ ಥರ ಮಾಡಿದ್ರು. ಪೊಲೀಸವರು ಅತುಲ್ ಬಾಡಿನ ಅಪಾರ್ಟ್ಮೆಂಟಿಂದ ರಿಕವರ್ ಮಾಡ್ಕೊಂಡಾಗ ಅವನ ಎದೆ ಮೇಲೆ ಒಂದು A4 ಸೈಜ್ ಶೀಟ್ ಇತ್ತಂತೆ. ಅದರಲ್ಲಿ ಏನು ಬರೆದಿತ್ತು ಅಂದರೆ ಜಸ್ಟಿಸ್ ಇಸ್ ಡ್ಯೂ. ಅತುಲ್ ಸುಭಾಷ್ ಅವ್ರಿಗೆ ಎಷ್ಟು ಪೇಷನ್ಸ್ ಇತ್ತು ಅಂತಂದರೆ ಆ ಹುಡುಗಿ ಡಿವೋರ್ಸ್ ಕೇಸ್ನ ಅವ್ರ ಸ್ಟೇಟಲ್ಲಿ ಫೈಲ್ ಮಾಡಿದ್ದಾಳೆ. ಅಲ್ಲಿಗೆ 120 ಸಲ ಓಡಾಡಿದಾರಂತೆ ಕಳೆದ 3-4 ವರ್ಷದಲ್ಲಿ. ಈ ಹರಾಸ್ಮೆಂಟ್ ಎಲ್ಲ ತಡ್ಕೊಂಡು ಕಡೆಗೆ ಅವರು ಜಡ್ಜ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾರಂತೆ, ಮೇಡಮ್ ಹೆಂಗಾದರೂ ಮಾಡಿ ಇದನ್ನೊಂದು ಸ್ವಲ್ಪ ಸಲ್ಯೂಟ್ ಮಾಡಿಕೊಡಿ ಮೇಡಮ್, ನಾನು ನಿಜವಾಗ್ಲೂ ಇದರಿಂದ ಹೊರಗೆ ಬರಬೇಕು, ತುಂಬ ಹರಾಸ್ಮೆಂಟ್ ಆಗ್ತಾ ಇದೆ. ಈ ಥರ ಹರಾಸ್ಮೆಂಟ್ ಆಗ್ತಾ ಇದ್ರೆ ಮನುಷ್ಯ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸುಮಾರು ಕೇಸಸ್ ಈ ಥರ ಆಗಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡ್ರೂ ಆ ಜಡ್ಜು ಅಮಾನವೀಯಾಗಿ ನಡ್ಕೊಂಡಿದ್ದಾರೆ. ಸುಭಾಷ್ ಅವರು ಸಾಯಕ್ಕಿನ ಮುಂಚೆ 24 ಪೇಜಸ್ ಡೆತ್ ನೋಟ್ ಬರೆದಿದ್ದಾರೆ. ಆ ಪೇಜಲ್ಲಿ ಅವ್ರು ನೋವಲ್ಲಿ ಹೇಳ್ತಾರೆ, ಆ ಜಡ್ಜು ಲೀಗಲ್ ಆಗಿ ಲಂಚ ಕೇಳ್ತಾ ಇದ್ರಂತೆ. ನೋಡಿ 5 ಲಕ್ಷ ಕೊಡಿ, ನಾನು ಹೆಂಗಾದರೂ ಮಾಡಿ ಈ ಕೇಸ್ನ ಸಾರ್ಟ್ ಔಟ್ ಮಾಡ್ಕೊಡ್ತೀನಿ ಅಂತ. ಇನ್ ರಿಪ್ಲೈ ಅತುಲ್ ಹೇಳ್ತಾರೆ, ಮೇಡಮ್ ನಾನು ಆಲ್ರೆಡಿ 40,000 ರೂಪಾಯಿ ಅವ್ರಿಗೆ ಕೊಡ್ತಾ ಇದ್ದೀನಿ ತಿಂಗಳಿಗೆ, ಇವಾಗ ನೀವು 5 ಲಕ್ಷ ಕೇಳ್ತಾ ಇದ್ದೀರಾ, ನಾನು ಎಲ್ಲಿಂದ ತಂದು ಕೊಡೋದು ಮೇಡಮ್, ನನಗೆ ಸಂಬಳ ಇರೋದೇ 84,000, ನನಗೆ ನಿಜವಾಗ್ಲೂ ಇದೆಲ್ಲ ತುಂಬ ಕಷ್ಟ ಆಗುತ್ತೆ, ತುಂಬ ದೊಡ್ಡ ಹರಾಸ್ಮೆಂಟ್ ನಡೀತಾ ಇದೆ, ನೀವು ಲಾ ಅಲ್ಲಿದ್ದೀರಾ, ನಿಮಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅರ್ಥ ಆಗುತ್ತೆ, ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಸಾರ್ಟ್ ಔಟ್ ಮಾಡಿಕೊಡಿ ಮೇಡಮ್ ಅಂತ ಕೇಳ್ಕೊಂಡ್ರಂತೆ. ಅತುಲ್ ಅವ್ರ ವಾಯ್ಸ್ಗೆ ಯಾವ ಬೆಲೆನೂ ಇರಲ್ಲ, ಅವ್ರ ವಾಯ್ಸನ್ನು ಕೇಳಿಸ್ಕೊಳ್ಳೋ ವ್ಯವಸ್ಥೆನೇ ಅಲ್ಲಿ ಉಳಿದಿರಲಿಲ್ಲ. ಅತುಲ್ ಸುಭಾಷ್ ಅವರು ಕೋರ್ಟಲ್ಲಿ ನಡೆದಿದ್ದ ಒಂದು ಇನ್ಸಿಡೆಂಟ್ನ ಆ ಡೆತ್ ನೋಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದನ್ನು ಓದಬೇಕಾದ್ರೆ ಲಿಟ್ರಲಿ ಐ ಕ್ರೈಡ್ ಎ ಲಾಟ್, ಐ ಜಸ್ಟ್ ಕ್ರೈಡ್ ಎ ಲಾಟ್. ಅತುಲ್ ಅವರು ಮಲ್ಟಿಪಲ್ ಟೈಮ್ಸ್ ಜಡ್ಜ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾಗ ಅವ್ರ ಹೆಂಡತಿ ಮಧ್ಯದಲ್ಲಿ ಬಂದು ಹೇಳ್ತಾರಂತೆ, ಇಷ್ಟೆಲ್ಲ ಮಾಡ್ತಾ ಇದೀಯಾ, ಸಾಯ್ತೀನಿ, ಸೂಸೈಡ್ ಆಗುತ್ತೆ, ಹಿಂಗೆಲ್ಲ ಹೇಳ್ತಾ ಇದೀಯಾ, ವೈ ಡೋಂಟ್ ಯು ಕಮಿಟ್ ಸೂಸೈಡ್ ಅಂತ ಹೇಳ್ತಾರಂತೆ. ಆ ಮಾತು ಹೇಳಿದಾಗ ಜಡ್ಜು ನಗ್ತಾರಂತೆ ರೀ. ಅತುಲ್ ಅವ್ರಿಗೆ ಎಂಥ ಎಂಬ್ಯಾರೆಸಿಂಗ್ ಇರಬೇಡ ಅದು. ನ್ಯಾಯನ ಕರೆಕ್ಟಾಗಿ ಒದಗಿಸ್ಕೊಡ್ಬೇಕಾಗಿರೋ ಒಬ್ಬ ಜಡ್ಜೇನೆ ದುಡ್ಡಿನ ಆಸೆಗೋಸ್ಕರ ಒಬ್ರು ಸಾಯ್ತೀನಿ ಅಂದ್ರೂ ಅದನ್ನ ಜೋಕಾಗಿ ತಗೊಂಡು ನಗ್ತಾ ಇದ್ದಾರೆ ಅಂತಂದ್ರೆ ಇನ್ನು ಎಂಥ ಪರಿಸ್ಥಿತಿಲಿ ಬದುಕ್ತಾ ಇದೀವಿ ನಾವು ಇವತ್ತು. ನೆಕ್ಸ್ಟ್ ಟೈಮ್ ಕೋರ್ಟ್ ಅಟೆಂಡ್ ಮಾಡೋಕೆ ಹೋದಾಗ ಅತುಲ್ ಸುಭಾಷ್ ಅವ್ರ ಹೆಂಡತಿ ಏನಂತ ಕೇಳ್ತಾರಂತೆ ಗೊತ್ತಾ, ಏನಪ್ಪ ಸೂಸೈಡ್ ಮಾಡ್ಕೋತೀನಿ ಅಂದೆ, ಇನ್ನೂ ಬದುಕೇ ಇದೆಯಾ? ಅತುಲ್ ಸುಭಾಷ್ ವಾಸ್ ಲಿಟ್ರಲಿ ಬ್ರೋಕ್. ಎಲ್ಲರ ಮುಂದೆನೋ ಅವನ ಹೆಂಡತಿ ಆ ಥರ ಪ್ರಶ್ನೆ ಮಾಡಿದಾಗ ಆ ಹುಡುಗನ ಡಿಸಿಷನ್ ಆಗೋಗಿತ್ತು ರೀ. ಐ ಥಿಂಕ್ ದೆರ್ ಇಸ್ ನೋ ಮೀನಿಂಗ್ ಇನ್ ಇಸ್ ಲೈಫ್ ಅಂತ. ನಮ್ಮ ನ್ಯಾಯಾಂಗ ವ್ಯವಸ್ಥೆನೂ ತುಂಬ ಬಯಾಸ್ಡ್ ಆಗಿದೆ ಅನ್ಸುತ್ತೆ ರೀ ಕೆಲವೊಂದ್ಸಲಿ. ಲಾಸ್ಟ್ ವೀಕು ಇದೇ ಥರ ಒಬ್ಬ ಪೈಲಟ್ ಕೇಸಲ್ಲಿ ಆದಾಗ ಆ ಹುಡುಗನ್ನ ವಿತಿನ್ ನೋ ಟೈಮ್ ಅರೆಸ್ಟ್ ಮಾಡಿದ್ರು. ಅದೇ ಇವಾಗ ಅತುಲ್ ಸುಭಾಷ್ ಅವ್ರ ಕೇಸಿಗೆ ಬಂದಾಗ ನಿಖಿತಾ ಇನ್ನೂ ಫ್ರೀಯಾಗೇ ಇದ್ದಾಳೆ. ಅವಳು ಕೆಲಸ ಮಾಡ್ತಾ ಇರೋ ಕಂಪ್ನಿನೂ ಅವಳನ್ನು ತೆಗಿಯೋಕ್ಕಾಗಲ್ಲ, ಅದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಮಾತಾಡ್ತಾ ಇದೆ. ಏನ್ರಿ ಇದು, ಎಲ್ಲಿದೆ ನ್ಯಾಯ? ಅತುಲ್ ಸುಭಾಷ್ ಅವ್ರ ಡೆತ್ ನೋಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಅವನ ಹೆಂಡತಿ ನಿಖಿತಾ ಸಿಂಘಾನಿಯಾ ಅವ್ರ ಸ್ಟೇಟಲ್ಲಿ ಅಂದರೆ ಅವ್ರ ಲೋಕಲ್ ಊರಲ್ಲಿ ಕೇಸ್ ಹಾಕ್ಕೊಂಡಿದ್ದಾರೆ. ಅಲ್ಲಿ ಯಾವುದೇ ರೀತಿ ನ್ಯಾಯಕ್ಕೆ ಬೆಲೆ ಕೊಡೋರಿಲ್ಲ. ಜಡ್ಜಸ್ಸು ಲಂಚಕ್ಕೋಸ್ಕರ ಇನ್ವಾಲ್ವ್ ಆಗಿ ಎಲ್ಲರಿಗೂ ಮೋಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನು ಮುಂದೆ ನನ್ನ ಟ್ರಯಲ್ಸು, ನನ್ನ ಕೇಸ್ ಏನಿದ್ರೂ ಕರ್ನಾಟಕದಲ್ಲಿ ನಡಿಬೇಕು. ಕರ್ನಾಟಕದಲ್ಲಿ ಲಾ ಅಂದರೆ ಮರ್ಯಾದೆ ಇದೆ, ಇಲ್ಲಿ ನ್ಯಾಯ ನಡೆಯುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿದ್ದಾರೆ.
ನಿಖಿತಾ ಸಿಂಘಾನಿಯ ಲಾ ಅಲ್ಲಿ ಇದ್ದಿದ್ದ ಲೂಪ್ ಹೋಲ್ಸ್ನ ಇಟ್ಕೊಂಡು ತುಂಬಾ ಆಟ ಆಡ್ತಾ ಇದ್ರು. ಅತುಲ್ ಸುಭಾಷ್ ಅವ್ರಿಗೆ ಅವ್ರ ಮಗನ್ ನೋಡಕ್ ಬಿಡ್ತಿರ್ಲಿಲ್ಲ, ಕೋರ್ಟಲ್ಲಿ ಅವ್ರನ್ನ ಸರಿಯಾಗಿ ಮಾತಾಡಿಸ್ತಿರ್ಲಿಲ್ಲ. ಶಿ ವಾಸ್ ಡಿಸ್ರೆಸ್ಪೆಕ್ಟಿಂಗ್ ಹಿಮ್ ಕಂಪ್ಲೀಟ್ಲಿ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ಇವತ್ತಿನ ಕಾಲಮಾನದಲ್ಲಿ ನ್ಯಾಯ ಎಲ್ಲಿ ಹೋಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಸಂಬಂಧಗಳಿಗೆ ಬೆಲೆ ಇಲ್ದಂಗೆ ಹೋಗ್ತಾ ಇದೆ, ದುಡ್ಡಿಗೆ ಜಾಸ್ತಿ ಬೆಲೆ ಆಗ್ತಾ ಇದೆ. ಮನುಷ್ಯನ್ನೇ ಲೂಟಿ ಮಾಡ್ಕೊಂಡು ತಿನ್ನೋ ಪರಿಸ್ಥಿತಿ ಹುಟ್ಟಾಕೊಂಡಿದ್ದಾನೆ. ಅತುಲ್ ಸುಭಾಷ್ ಅವರ ಈ ಸಾವು ಟ್ವಿಟ್ಟರಲ್ಲಿ 2 ದಿನ, ಇನ್ಸ್ಟಾಗ್ರಾಮಲ್ಲಿ 3 ದಿನ, ನ್ಯೂಸ್ಗಳಲ್ಲಿ 1 ವಾರ ಅನ್ನೋ ಥರ ಆಗಬಾರ್ದು ರೀ. ಈ ಸಾವು ಎಲ್ಲರಿಗೂ ಪಾಠ ಆಗಬೇಕು. ನಮ್ಮ ಲಾ ಮಿನಿಸ್ಟ್ರಿ ಅತುಲ್ ಸುಭಾಷ್ ಅವ್ರ ಕೇಸ್ನ ತುಂಬ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಬೇಕು. ಅದರಲ್ಲಿ ಬರೋ ಪಾಠಗಳಿಂದ ನ್ಯಾಯಾಂಗದಲ್ಲಿ ಸಾಕಷ್ಟು ಒಳ್ಳೆ ಅಮೆಂಡ್ಮೆಂಟ್ಗಳನ್ನ ತರಲೇಬೇಕು. ನ್ಯಾಯ ಎಲ್ಲರಿಗೂ ಒಂದೇ ಥರ ಇರಬೇಕು. ಈಗಿರೋ ಲಾಸಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಅನುಕೂಲ ಇದ್ದರೆ ಏನೂ ಬೇಜಾರಿಲ್ಲ. ಆದರೆ ಅದೇ ಲಾಸ್ನ ಇಟ್ಕೊಂಡು ಗಂಡು ಮಕ್ಕಳನ್ನ ಸಾವಿನ ತನಕ ಕರ್ಕೊಂಡು ಹೋಗೋದಿದೆಯಲ್ಲ, ದಟ್ ಈಸ್ ಮೋರ್ ಕ್ರೂಯಲ್. ಅತುಲ್ ಸುಭಾಷ್ ಅವರು ಅವ್ರ ಆತ್ಮಕ್ಕೆ ಶಾಂತಿ ಯಾವಾಗ ಸಿಗುತ್ತೆ ಅಂತ ಸಾಕಷ್ಟು ಎವಿಡೆನ್ಸ್ನ ಕೋರ್ಟ್ಗೆ, ಲಾಗೆ ಅವರೇ ಬಿಟ್ಟು ಹೋಗಿದ್ದಾರೆ. ಇನ್ನು ಮುಂದಿನ ಜವಾಬ್ದಾರಿ ನಿಮ್ಮಂಥವ್ರ ಮೇಲೆ ಬಿಟ್ಟು ಹೋಗಿದ್ದಾರೆ. ಜಸ್ಟಿಸ್ ಶುಡ್ ಪ್ರಿವೈಲ್.